ಬಡ ಅಡ್ಗಿ ಮಾಡ್ಕೋಬೇಕು. ಅವನವನ ಸಂಚಾರಿ ಕುರುಬುರ ಜೀವನ ಎಷ್ಟು ಕಷ್ಟಪ್ಪ ಅಂತಂದ್ರ ಹೇಳಕ್ ಆಗಲ್ದೇ ಇರೋ ಅಷ್ಟು ಕಷ್ಟ ಐತಿ ನೋಡ. ದೇವ್ರ 2-3 ವರ್ಷ ಎಂತ ಚಂದ ಕೈ ಹಿಡ್ದಿದ್ದ. 100 ಕುರಿಯಿಂದ 200 ಕುರಿ ಆಗಿತ್ತು. ಇಷ್ಟು ಸಂತೋಷ ಇಷ್ಟು ಇದರಿಂದ ಇದ್ ಖರೆ ಸುಡುಗಾಡಿ ನಡ್ಬರ್ಕ ರೋಗ ಅಂತ ಅನ್ನೋದು ಬಂದ. ಸತ್ತು ಬರೀ 50 ಕುರಿ ಉಳ್ಕೊಂಡವ. ಇದ್ರ ಚಿಂತಿ ಹಚ್ಕೊಂಡ ನನ್ ಗಂಡ ಊಟ ಸಹಿತ ಮಾಡುವಲ್ಲಾಗ್ಯಾನ. ಹಿಂಗಾದ್ರ ಹೆಂಗಪ್ಪ ಮುಂದಿನ ಪರಿಸ್ಥಿತಿ ದೇವ್ರ ಒಂದು ತಿಳಿಲ್ದಂಗ ಆಗಾಕತೈತಿ. ಏನ್ ಮಾಡತ್ತೀಯ? ಏನಿಲ್ಲ ಬಾ. ಅಡಿಗೆ ಆಗಿಲ್ಲ ನಿಂದ? ಮಾಡತ್ತಿದ್ನಿ. ಕುರಿ ಬಗ್ಗೆನ ವಿಚಾರ ಮಾಡ್ಕೊಂತ ಕುಂತಿದ್ನಿ. ಬಾ ಕುಂದ್ರ. ಅಲ್ಲೇನು ಅಡಿಗೆ ಮಾಡಿ ಯಾವಾಗ ಕುರಿ ಎಬ್ಸೊಂದ್ ಹೋಗುದೇನ? ಹೋಗುನು ತಗೋ. ಏನಾತ ಒಂದ್ 5-10 ನಿಮಿಷ ಲೇಟ್ ಆದ್ರೆ ಏನ್ ಆಗುಲ್ಲ. ಅಲ್ಲ ಅದು ದವಾಖಾನಿಗೆ ಹೋಗಿ ಬರ್ತಾನ ದೌಟ್ ಅಡಿಗೆ ಮಾಡ್ಕೊಂಡು ಕುರಿ ಮುಂದಕ್ಕೆ ಎಬ್ಸತ್ ಹೇಳಿಕಲ್ಲ. ಹೇಳಿದ್ದಿ. ನಾನ ಕುರಿಗೆ ರೋಗ ಬಂದಿತ್ತಲ್ಲ ಅದಕ್ಕ ವಿಚಾರ ಮಾಡ್ಕೊಂತ ಕುಂತಿದ್ನಿ. ಹಿಂಗಾದ್ರ ಹೆಂಗ ಏನ ಮುಂದಿನ ಪರಿಸ್ಥಿತಿ ಹೆಂಗ ಏನ ಅಂತ ಕೇಳತ್ತಿದ್ನಿ. ಅಲ್ಲ ನಾವು ಎಲ್ಲಾ ಕಡೆ ಅಡ್ಡಾಡಿದ್ವು. ಎಲ್ಲ ಅಕ್ಸುತ್ತ ಅಂತ ಹಾಕಿದ್ವು. ಅವನು ದೇವ್ರ ನಮ್ಗ ಎಷ್ಟು ಕಷ್ಟ ಕೊಟ್ಟಾನ. ಎತ್ತ ಚಂದ 2-3 ವರ್ಷ ಎಷ್ಟ್ ಚಂದ ಇಟ್ಟಿದ್ ನಮ್ಮನ ದೇವ್ರ. ಅಲ್ಲ ಯಾರ ದೃಷ್ಟಿ ಬಿತ್ತು ಏನ ನಮ್ ಕುರಿ ಮ್ಯಾಗ? ದೇವ್ರ 2 ವರ್ಷ ಎತ್ತ ಚಲೋ ಕೊಟ್ಟ ಕಸ್ಕೊಂಡಂಗ್ ಮಾಡಿದ ನಮ್ಗ. ನೆನಸ್ಕೊಂಡ್ರ ಹೊಟ್ಯಾಗ ಚುರ್ ಅನ್ನಕತ್ತಾವ. 50 ಕುರಿ ಉಳದಾವ್ ಬರೇ. ಎಲ್ಲಾ ದೇವ್ರಿಗೆ ದುಡ್ಕೊಂಡ್ರು ಆ ದೇವ್ರ ಕನಿಕಾರ ತೋರಿಸೋಲ್ಲ ಅಂದ್ರ ಏನ್ ಮಾಡಕ್ ಬರಂಗಿಲ್ಲ. ನೋಡೋಣ ದೇವ್ರ ಹಚ್ಚಿದ ಆಕೈತಿ. ಕುರಿ ಯಾರು ಹೊಡ್ಕೊಂಡ್ ಹೋಗ್ಯಾರ ಅವನ? ಇಲ್ಲೇ ಬಾಜು ಅನ್ನಗಳು ಹೊಡ್ಕೊಂಡ್ ಹೋಗಿದಾರು. ಅಡಿಗೆ ಆಗೈತಿ, ನೀ ಬಾ ಊಟ ಮಾಡ್ಯ. ಏನ್ ಊಟ ಬೇಡ, ಮುಚ್ಚಿಟ್ಟ ಕುರಿ ಹೋಗೋಣ ಬಾ. ಅಲ್ಲ ಊಟ ಬೇಡ ಅಂತ ಎಷ್ಟ್ ದಿನ ಊಟ ಬಿಡ್ತಿ ಹೇಳಿ ನೋಡುನು. ಎಷ್ಟ್ ದಿನ ಊಟ ಬಿಡ್ತಿ ಹಂಗ? ಹೊಟ್ಟೆ ತುಂಬೈತಿ, ಕುರಿ ಹೋಗೋಣ ಬಾ. ನೀ ಊಟ ಮಾಡಿಲ್ಲ ಅಂತ ನಾ ಊಟ ಮಾಡಿಲ್ಲ ಅಂತ ನೀನ ಬರೀ ಇದ ಮಾಡ್ಕೊಂತ ಹೋಗ. ಮರಿಗೆ ಅತ್ತು ನೀರ ನಾವು ಕಟ್ಟಿದಿಲ್ಲ. ಕಟ್ಟೇನಿ. ಎದ್ ಬಾ ಸ್ವಲ್ಪರ ಉಣ್ಣ. ಬೇಡ ಈಗ ರಾತ್ರಿನೂ ಉಂಡಿಲ್ ನೀ. ಊರ ಚಾ ಕುಡಿ ಬಂದನು. ಹೇಳ ಅತ್ತ ಕುರಿ ಕಡೆ ಹೋಗೋಣ. ಸರಿ ಹೇಳಂಗದ್ರ ಎಲ್ಲ ಮುಚ್ಚಿಟ್ಕೋ. ಅದನ್ನ ಮುಚ್ಚಿಟ್ಟ ಹೇಳ ಹೋಗೋಣ ಕುರಿ. ಅಲ್ಲ ಯಾತ ಹೊಡ್ಕೊಂಡ್ ಹೋಗ್ಯಾರ ಕುರಿ? ಈ ಕಡೆನ ಹೋಗ್ಯಾರ. ಈ ಕಡೆ ಅಲ್ಲ ದೌಟ್ ಅಡಿಗೆ ಮಾಡ್ಕೊಂಡ ಅವ್ರ ಜೋಡಿ ಹೋಗಾಕ್ ಆಗೋದಲ್ಲ. ದೌಟ ಮಂದಿ ಮೇಲೆ ಹಂಗ ಕುರಿ ಬಿಡಬಾರ್ದ. ಅವ್ರ ನಿಗ್ರೆ ಅವ್ರಿಗೆ ಹೆಚ್ಚಾಗಿರ್ತೈತೆ. ಇಲ್ಲ ಅಡ್ಗಿ ಗಿಡ್ಗಿ ಮಾಡೋದಿತ್ತಿಲ್ಲೋ. ಅಡ್ಗಿ ಗಿಡ್ಗಿ ಮಾಡ್ಬೇಕಾ, ಹಂಗಾಗಿ ಲೇಟ್ ಆತ. ಏನ್ ಹಂಗ ಎದ್ದು ಕೂಡ್ಲೆ ನಾನು ಖಾಲಿನ ಕೂತಿರ್ತೇನೆ ತನ್ನರಂಗ್ ಮಾತಾಡ್ತೀನಿ. ನೀನು ಚೆನ್ನಾಗಿ ನಡಿ ಬಾಟ್ ನಡಿ ಗಾಡಿ. ಎಲ್ಲ ಹಾಲ್ ನೀನ ಕುಡಿದ್ರ ಸಂಜೆಕ್ ಏನ್ ಮಾಡ್ಬೇಕ? ಅಯ್ಯೋ ದೇವ್ರ, ಎಂತ ಪರಿಸ್ಥಿತಿ ತಂದಿಟ್ಟು ಅಪ್ಪ. ನಿನ್ಯಾರ ರಗಡ್ ಕುರಿ ಹೋದು, ಇವತ್ತು 2 ಕುರಿ. ಅಯ್ಯೋ ಶಿವನ ರೀ, ಬರ್ರಿ ಜಲ್ದಿ ಬರ್ರಿ. ಕುರಿ, ಅಯ್ಯೋ ದೇವ್ರೆ ನನ್ ಕುರಿ. ನಿನ್ನೆ 10 ಕುರಿ ಸತ್ತು, ಮತ್ತೆ 2 ಕುರಿ ಸತ್ತಾವ. ಹಿಂಗಾರ ನಮ್ ಜೀವನ ಗತಿ ಹಂಗ? ಏನ್ ಮಾಡೋದ್ರಿ ಎಲ್ಲ ಕುರಿ ಬರೇ ಸತ್ತು
50 ಕುರಿ ಉಳ್ದಾವ. ಇವು 50 ಕುರಿ ಒಳಗೆ ಇವತ್ತು 2 ಕುರಿ ಸತ್ರ ಮುಂದ್ ನಮ್ ಜೀವನ ಹೆಂಗ? ನಾವ್ ಹೆಂಗ್ ಬದುಕೋದ್ರಿ? ಹೆಂಗ್ ಬದುಕೋದ? ನಮ್ಮ ಜೀವನ ಎಲ್ಲಿಗ್ ಬಂದ ನಿಂತ್ರಿ? ನಮ್ ಜೀವನ ಎಲ್ಲಿಗ್ ಬಂದ? ಏನ್ ಮಾಡ್ನ ಯಾರು ಎಲ್ಲಿ ಅಗ್ಸೋದು ಹೇಳ್ತಾರ್ರಿ ಎಲ್ಲಾ ತಂದ್ ಹಾಕಿನಿ. ಎಲ್ಲಿ ಯಾವ ಊರಾಗ ಯಾವ ಅಂಗಡಿಯಾಗ ಚಲೋ ಅಗ್ಸೋದ್ ಐತಿ ಅದನ್ನೆಲ್ಲಾ ತಂದ್ ಹಾಕಿರು ನಮ್ ಕುರಿಗೇನ್ ಆಟವಾಟಂದ್ರ ಏನ್ ಮಾಡ್ನ ಯಾರು ಏನ್ ಮಾಡ್ನ ನೀನು ಬಡಿಗೆ ಚೆಲ್ಲಿ ಮನಿಗ್ ಹೋಗೋದಾಕೈತಿ ಯಾರು ನಾವ್ ಕುರಿ ಒಳಗ ಇರ್ಬೇಕ್ರಿ. ನಾವ್ ಕುರಿ ಒಳಗ ಇರ್ಬೇಕ. ನಮ್ ಕುರಿ ಬಿಟ್ಟಿರಕ್ ಆಗುಲ್ಲ. ನಮಗ್ ಕುರಿ ಬೇಕ. ನಾವ್ ಕುರಿ ಒಳಗ ಇರ್ಬೇಕ. ನಾವಾರ ಕುರಿ ಒಳಗ ಇರ್ಬೇಕಂತ ಕರೆ ದೇವ್ರ ಹೆಂಗ್ ತಂದ್ ಕರಿತಾನೆ ಅವ ನಂಗ್ ಗೊತ್ತಿಲ್ರಿ. ನಂಗ್ ಗೊತ್ತಿಲ್ಲ. ನಂಗ್ ಕುರಿ ಬಿಟ್ಟಿರಕ್ ಆಗುಲ್ರಿ. ನಂಗ್ ಕುರಿ ಬಿಟ್ಟಿರಕ್ ಆಗುಲ್ಲ. ಬೀರಪ್ಪ ಮತ್ ಬೀರಪ್ಪ ಹೆಂಡತಿ ಯಾಕೆ ಹೇಳಕತ್ತಾರು? ಏ ಬೀರಪ್ಪ, ಏ ಬೀರಪ್ಪ, ಏ ಬೀರಪ್ಪ, ಯಾಕೋ ಹಿಂಗ್ಯಾ ಕಳತ್ರಿ? ಏನಾಗೈತಿ ನಿಮ್ಗ? ಏನ್ ಮಾವ ನಿನ್ನ ಕುರಿ ಸತ್ತು ಹಿಂಗ್ ಸತ್ ಬೀಳಾತಾವ ಕುರಿ ಏನ್ ಮಾಡ್ಬೇಕು ಅನ್ನೋದು ಗುರ್ತಾವತ್ತವ ಮಾವ. ಕುರಿ ಸತ್ ಬೀಳತಾವ? ನಿನ್ನ 10 ಕುರಿ ಸತ್ತಾವ ಮಾವ. ನಿನ್ನ ಹಚ್ಚತಾವ? ಮಾತಿಂದ ಹಾಡ ಯಾಕ ಸುತ್ತ ತಂದ್ ಹಾಕ್ರು ಏನು ಕಡಿಮೆ ಆವತ್ ನಮ್ ಎಲ್ಲಾ ದೇವ್ರ ಹೋದ್ವಿ ಅನ್ನ ತಿಂಡ್ರಿಗ್ ಹೋದ್ವಿ ಎಲ್ಲಾ ಕಡೆ ಹೋದ್ವಿ. ಇರೋ ಬರೋ ಔಷಧ ತಂದ್ ಹಾಕಿದ್ವಿ ಕರೆ ನಮ್ ಕುರಿ ಅಂತ್ರಿ ಜೀವಂತ ಉಳಿಯಾತಿಲ್ಲ ಅನ್ನ. ದಿನ ಹಿಂಗ್ ಸಾಯಕತ್ತಾವ ನಮ್ ಕುರಿ ನಾವ್ ಏನ್ ಮಾಡ್ಬೇಕು ಹೇಳ ಹಂಗಂದ್ರ? 200 ಕುರಿ ಇದ್ದು ಬರೀ 50 ಕುರಿ ಹೋದಾವ ನಮ್ಗೆ. ಬರೀ 50 ಕುರಿ ಬಂದ್ ನಿಂತಾವ. ನಾ 50ರೊಳಗೆ ಹೂ ಸಾಯಕತ್ತಾವ. ಬೀರಪ್ಪ ಇದಕ್ಕ ಚಿಂತೆ ಮಾಡ್ಬೇಡ್ರಪ್ಪ ನೀವು. ಅಣ್ಣ ಒಂದ್ ಔಷಧಿ ಐತಿ, ಆ ಔಷಧಿ ತಂದ್ ಹಾಕ್ರೆ ಎಲ್ಲ ನಿಮ್ ಕುರಿಯೋ ಎಷ್ಟದಲ್ಲ ಸಂಪೂರ್ಣವಾಗಿ ರೋಗ ವಾಸಿ ಆಗಿಬಿಡ್ತೈತಿ. ಅದ್ ಯಾವ್ದು ಔಷಧ ಅಂದ್ರ ಆ ಔಷಧ ಹಾಕಿರ ಕುರಿ ಸಾಯುಲ್ಲ ಅಣ್ಣ. ಆ ಔಷಧಿ ಹಾಕಿದ್ರ ನನ್ನೂ ಐತ್ಲ 20 ಕುರಿ ಸತ್ತು ಹೋದ್ ವರ್ಷ. ಎಂದಿಂದ್ರ ಏನೈತ್ಲ ಔಷಧಿನ ತಂದ್ ಹಾಕಾಕತ್ತಿಲ್ಲ ನಾನ ಅವತ್ತಿಂದ್ರ ಇವತ್ತು ಒಂದು ಕುರಿ ಸತ್ತಿಲ್ಲ ನಾನು. ಎಲ್ಲಾ ಕುರಿ ಆರಾಮದಾವ. ಆ ಔಷಧ ಹೇಳ್ತಾನ ಹೇಳ ಮಾವ ಹೋಗಿ ಎಲ್ಲಿ ಬೇಕಾಗ ಹೋಗಿ ದೂರ ಅಲ್ಲಿ ಹೋಗಿ ತಗೋಬರ್ತಾವ ನಾವ ಕೊಡ್ತಾರ ಅವ್ರ. ಈ ಔಷಧಿ ಕೊಟ್ಟ ನಂತರ ಐತ್ಲ ಆ ನಂತರ ಅಲ್ಲ ಮತ್ತ ಅದನ್ನೊಂದ್ ಹೇಳ್ತೀನಿ ನಿನಗ. ನಿಮ್ಮ ಮಣಿದೇವ್ರ ಬೀರಪ್ಪದಲ್ಲ ಬೀರಪ್ಪನ ಕೌಲ್ ಕಟ್ಟ ಆ ಕೌಲ್ ಕೊಟ್ರನ ಔಷಧಿ ತಗೊಂಬಂದ್ ಹಾಕ, ಇಲ್ಲಾಂದ್ರ ಹಾಕಕ್ ಹೋಗ್ಬೇಡ. ಆಯ್ತು ಮಾವ ನೀವು ಹೇಳ್ದಂಗ ಹೋಗಿ ಐತಲ್ಲ ಆಯ್ತು ಹೋಗ್ಬಂತ ಹಾಕತನ ಇವ್ ಕೆಟ್ಟೋತಿದ್ರು ಈಗ ಹೊಕ್ಕನ ಈಗ ಹೋಗಿ ಹೋಗ್ರಿ ಹೋಗಿ ಕಿಶನ್ ತಗೊಂಬರ್ರಿ. ಮತ್ತ ರೊಕ್ಕ ಇರ್ಲಿಲ್ಲ ಅಂದ್ರು ನಾ ಎದ್ರ ಕೊಡ್ತಾನೋ ನೀವ್ ತಗೊಂಬರ್ರಿ. ಆಯ್ತು ಮಾವ ಇವ್ ಕಡಿಮೆ ಮಾರ ಸಾಕು ಮಾವ ನಮಗ. ಆಯ್ತವ ಹೋಗಿ ತಗೊಂಬರ್ತೀರಿ? ಓಕೆ ನಾ ನಡೀತೀನಪ್ಪ ಹಂಗಾರ. ನೋಡ್ರ ಮತ್ತೆ ಎಲ್ಲ ಉಳ್ಕಿ ಕುರಿ ಸಾಯ್ಬಾರ್ದು. ಪಟ್ನ ಹೋಗಿ ತಗೊಂಬಂದ್ಬಿಡ್ರ. ಆಯ್ತಾಯ್ತು. ತೋರ್ ಕುರಿ ಬಾಡ್ಬಾಡ್ ಹಿಡ್ಕೊರು. ಹಾಯ್ ನಮಸ್ಕಾರ ಎಲ್ಲರಿಗೂ. ನಮ್ಮ ಸಂಚಾರಿ ಕುರುಬರಿಗೆ ಒಂದು ಅಗಸು ತಂದು ಹಾಕಿನಿ ನಮ್ಮ ಕುರಿಗೆ. ಚಲೋ ಐತಿ. ಅದು ಎಲ್ಲಿ ಸಿಗ್ತೈತಿ ಅಂದ್ರೆ ಬೆಳಗಾವಿ ಡಿಸ್ಟಿಕ್ಕ 10ನೇ ತಾಲೂಕು ಮದಮಾಯಿ ಊರಾಗ ಒಂದು ಬೀರೇಶ್ವರ ಮೆಡಿಕಲ್ ಅಂತ ಔಷಧಿ ಅಂಗಡಿ ಐತಿ. ಅಲ್ಲಿ ಹೋಗಿ ಎಲ್ಲರೂ ತೊಗೊಬರ್ರಿ. ಔಷಧಿ ಚಲೋ ಕೊಡ್ತಾರೆ. ನಿಮ್ಮ ಕುರಿಗಳಿಗೆ ಯಾವ ರೋಗ ಐತಲ್ಲ ಆ ಥರ ಔಷಧಿ ಕೊಡ್ತಾರೆ. ಅಲ್ಲಿ ಹೋಗಿ ಭೇಟಿ ಆಗ್ರಿ. ಒಳ್ಳೆ ಔಷಧಿ ಐತಿ. ನಿಮಗೆ ಗ್ಯಾರಂಟಿ ಔಷಧಿ ಕೊಡ್ತಾರೆ. ಹೋಗಿ ಎಲ್ಲರೂ ತೊಗೊಬರ್ರಿ ಅಂತೇಳಿ ಕೇಳ್ಕೊತೀನಿ. ನಮಸ್ಕಾರ ಎಲ್ಲರಿಗೂ.